ಫ್ರೆಂಡ್ಸ್, ಜೂನ್ 21ಕ್ಕೆ ನಡೀತಿರುವಂತಹ ನೀಟ್ ಎಕ್ಸಾಮ್ಗೆ ಪ್ರಶ್ನೆ ಪತ್ರಿಕೆ ಮತ್ತೊಂದ್ಸಲ ಸೋರಿಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಭಾರತದ ವಾಯುಸೇನೆಯನ್ನ ಬಳಸ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಸಲ ವಿಮಾನಗಳ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಆಯಾ ಎಕ್ಸಾಮ್ ಸೆಂಟರ್ಗಳಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲ್ಲ. ಯಾಕೆ ಅಂತ ಅಂದ್ರೆ ನೋಡಿ, ಅದೇ ಭಾರತದ ವಾಯುಸೇನೆಯನ್ನ ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆ ಮಾಡೋರನ್ನು ಕೂಡ ಅಲ್ಲೇ ಬಂದು ಕೂರಿಸ್ಕೊಂಡು ಅಲ್ಲೇ ಸಿಸ್ಟಮ್ ಅಲ್ಲೆಲ್ಲ ಕ್ವೆಶನ್ಸ್ ಪೇಪರ್ ರೆಡಿ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯ ಪರ್ಸನಲ್ ಫೋನ್ಸ್ಗಳಿಗೂ ಅಲೋ ಮಾಡದೆ ಕಂಪ್ಲೀಟ್ ಆಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಜೊತೆಗೆ ಒಂದಷ್ಟು ಸೆಕ್ಯೂರಿಟಿಯನ್ನ ಮೇಂಟೈನ್ ಮಾಡ್ತಾ ಪ್ರಶ್ನೆ ಪತ್ರಿಕೆಯನ್ನ ವಿಮಾನದೊಳಗೆ ತಯಾರಿಕೆ ಮಾಡಿ, ಸೊ ಅವರನ್ನ ಅಲ್ಲಿವರೆಗೂ ಕೆಳಗೇನು ಅಂದ್ರೆ ಭೂಮಿ ಮೇಲೆ ಓಡಾಡಕ್ಕೆ ಬಿಟ್ಟಿರಲ್ಲ. ಅಷ್ಟು ಚೆನ್ನಾಗಿ ಆ ಪ್ರಶ್ನೆ ಪತ್ರಿಕೆ ಮಾಡೋರ್ನು ಹಾಗೆ ಏನ್ ಹೇಳೋದು, ಪ್ರಶ್ನೆ ಪತ್ರಿಕೆ ಮಾಡೋರ್ಗೂ ಸೆಕ್ಯೂರಿಟಿ ಕೊಟ್ಬಿಟ್ಟು ಅವ್ರನ್ನ ಎಕ್ಸಾಮ್ ಸ್ಟಾರ್ಟ್ ಆಗೋವರೆಗೂ ನೀವು ಇಲ್ಲೇ ಇರಬೇಕು, ನೀವು ಕೆಳಗೆ ಹೋಗ್ಬಿಟ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡ್ಬಿಡ್ತೀರಾ ಅನ್ನುವಂತಹ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆ ಯಾರು ತಯಾರು ಮಾಡ್ತಾರೆ ಅವ್ರಿಗೂ ಕೂಡ ಜೂನ್ 21 ಬರೋವರೆಗೂ ಊಟ, ನೀರು, ನಿದ್ರೆ ಅವ್ರಿಗೇನು ಕೊರತೆ ಆಗದೆ ಇರೋ ತರ ವಿಮಾನದಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆಯ್ತಾ, ಅವ್ರಿಗೆ ಪಾಪ ಅಲ್ಲಿವರೆಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ಸ್ ಇರಲ್ಲ. ಅಂಡ್ ಆ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಆ ಪ್ರಶ್ನೆ ಪತ್ರಿಕೆಗಳು ಹೋಗಿ ಆ ಸೆಂಟರ್ ಸೇರೋವರೆಗೂ ತುಂಬಾ ಪ್ರೊಟೆಕ್ಷನ್ ಅಲ್ಲಿ ಅಂದ್ರೆ ಪ್ರೊಟೆಕ್ಟ್ ಮಾಡಿ ಕಾಪಾಡ್ತಾರೆ. ಈ ಸಲ ಯಾವುದು ಸ್ಕ್ಯಾಮ್ ಆಗಲ್ಲ. ಅಷ್ಟು ನೀಟಾಗಿ ನಮ್ಮ ಇಂಡಿಯನ್ ಏರ್ ಫೋರ್ಸ್ ನ ಬಳಸ್ಕೊಂಡು ಈ ಸಲ ಎಕ್ಸಾಮ್ ನ ತುಂಬಾ 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 ಸೆಕ್ಯೂರಿಟಿನ ಕೊಡ್ತಾ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅಂಡ್ ಖುಷಿ ಪಡೋ ವಿಚಾರ ಅಲ್ವಾ. ಅದೇ ಏನಾದ್ರೂ ಇಲ್ಲಿ ನಮ್ಮ ಅಂದ್ರೆ ಭೂಮಿ ಮೇಲೆ ಯಾರಾದ್ರೂ ಪ್ರಶ್ನೆ ಪತ್ರಿಕೆ ಮಾಡೋರಿದ್ದು, ಆಯ್ತಾ, ಆಕಾಶದ ಮೇಲೆಲ್ಲ ಭೂಮಿ ಮೇಲೆ ಪ್ರಶ್ನೆ ಪತ್ರಿಕೆ ಮಾಡಿ ಅದು ಯಾವುದೋ ಒಂದು ಕೊಠಡಿ ಒಳಗೆ ಮಾಡೋದು, ಪಾಪ ಅವ್ರು ಮತ್ತೆ ಯಾರೋ ಹೇಳೋದು, ಅಥವಾ ಆ ಪ್ರಶ್ನೆ ಪತ್ರಿಕೆಯನ್ನ ರೈಲು ಅಥವಾ ಬಸ್ಗಳಲ್ಲಿ ಸಾಗಾಣಿಕೆ ಮಾಡಬೇಕಾದ್ರೆ ಇಲ್ಲಿ ನಿಂತಿರುವಂತಹ ವ್ಯಕ್ತಿ ನಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಹೋಗ್ತಾ ಇದೆ ಅದನ್ನ ಇವಾಗ ಎಸ್ಕೇಪ್ ಮಾಡ್ಬಿಡ್ಬೇಕು ಅಂತ ಪಾಪ ಹಂಗೆ ಟ್ರೈನ್ ಅಥವಾ ಬಸ್ಗಳಲ್ಲೋ ಎಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೇನೋ ಪ್ರಶ್ನೆ ಪತ್ರಿಕೆಗಳು ಹೋಗ್ಬೇಕಾದ್ರೆ ಅದನ್ನ ಇಲ್ಲೇ ಹೋಗ್ತಿದೆ ನಮ್ಮ ಪ್ರಶ್ನೆ ಪತ್ರಿಕೆ ಅಂದ್ಬಿಟ್ಟು ಮಧ್ಯದಲ್ಲಿ ಹೋಗಿ ಒಂದು ಕ್ವಶನ್ ಪೇಪರ್ ಎತ್ಕೊಬಂದು ಎಲ್ರಿಗೂ ಸ್ಪ್ರೆಡ್ ಮಾಡ್ತಾ ಇದ್ರು ಇಷ್ಟು ದಿನ. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬಿಡ್ತಾ ಇತ್ತು. ಬಟ್ ಇವಾಗ ಹಾಗಾಗಲ್ಲ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಮಾಡುವಂತಹ ವ್ಯಕ್ತಿನೂ ಕೂಡ ವಿಮಾನದಲ್ಲಿರ್ತಾನೆ. ಅವ್ರಿಗೆ ಅಷ್ಟೆಲ್ಲ ಸೆಕ್ಯೂರಿಟಿ ಕೊಟ್ಟು ಪಾಪ ಫ್ಯಾಮಿಲಿ ಕಡೆನೂ ಕೂಡ ಚೂರು ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ, ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡೋಕ್ಕಾಗದೆ ಇರೋಷ್ಟು ಸೆಕ್ಯೂರಿಟಿನ ಅವ್ರಿಗೆ ಕೊಟ್ಟು ಅಂಡ್ ಅವ್ರಿಗೆಲ್ಲ ಸಮಾಧಾನ ಮಾಡಿ, ಸರ್ ಎಕ್ಸಾಮ್ ಆಗೋವರೆಗೂ ನೀವು ಪ್ರಶ್ನೆ ಪತ್ರಿಕೆ ಮಾಡಿರುವಂತಹ ವ್ಯಕ್ತಿ ಇಲ್ಲೇ ಇರಬೇಕು, ನಿಮ್ಗೆ ಅಲ್ಲಿವರೆಗೂ ಏನೆಲ್ಲ ಸಾಧ್ಯ ಆಗುತ್ತೆ, ಏನೆಲ್ಲ ನಿಮ್ಗೆ ನೀಡ್ಸ್ ಇದೆ ಅದನ್ನೆಲ್ಲ ನಾವೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಫ್ಲೈಟ್ ಅಲ್ಲೇ ಇಲ್ಲ ಇವಾಗ ಅಂದ್ರೆ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಅಲ್ಲೇ ಇಲ್ಲ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡೋದ್ರ ಜೊತೆಗೆ ತುಂಬಾ ಸೆಕ್ಯೂರಿಟಿನ ಮೇಂಟೈನ್ ಮಾಡಿ ಈಗ ಎಕ್ಸಾಮ್ನ ನಡೆಸಕ್ ಹೋಗ್ತಾ ಇದ್ದಾರೆ. ಸೊ ಈ ಸಲ ಯಾವುದೇ ರೀತಿ ಸ್ಕ್ಯಾಮ್ ಆಗಲ್ಲ. ಎಲ್ಲರೂ ಕೂಡ ಈ ಸಲ ಆರಾಮಾಗಿ ನಂಬಿಕೆಯಿಂದ ಇಟ್ಟು ಬರಿಬಹುದು. ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ರಲ್ಲ, ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಮೇ 3ನೇ ತಾರೀಕಿಗೆ ಮುಗ್ದೋಯ್ತು. ಈಗ 1 ತಿಂಗಳಲ್ಲಿ ಏನು ಕಷ್ಟಪಟ್ಟಿರ್ತಿರಲ್ಲ ಅದು ಇವಾಗ ಮ್ಯಾಟರ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಜೂನ್ 21ನೇ ತಾರೀಕು ಎಕ್ಸಾಮ್ ಬರೀತಿರೋರು ಎಲ್ರಿಗೂ ಕೂಡ ಗುಡ್ ಲಕ್, ಆಲ್ ದ ಬೆಸ್ಟ್.